ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ ತೊರೆಯದೆ ಕುಣಿಯುತ್ತಿದೆ ಮನಸ್ಸಿನಲ್ಲಿ ತಂಗಾಳಿ ಬೀಸೋದು ಹೀಗೆ ಯಾವ ಊರ ಮಳೆಗೆ ಮಂಕಾಗಿ ಕೂತ ನೀರಲೆಗೆ ಮಾತಂತೆ ಗಾಳಿ ಜೊತೆಗೆ ಯಾರ ಕರೆಗೆ ನದಿಯು ಹೊರಳಿತು ಈಗ ಹೊಸತರ ವೇಗ. KP ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ ಅದು ಒಳಗಡೆ ಇರೋದು, ಬಟ್ ಜನ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು ಈಗ. ನೋಡಿ ಈ ರೀತಿ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ, ಹೋಗೋಣ ಕುವೆಂಪು ಅವರ ಮನೆಗೆ. ಮಳೆ ಸರಿಯಾಗಿ ಹೊಡಿತಿತ್ತಪ್ಪ ಮಳೆ ಇವತ್ತು, ಹಿಂದೆ ಇರಲಿಲ್ಲ, ಸ್ವಲ್ಪ ಬಿಸಿಲು ಕಾಣ್ತು, ಅದಾದ್ಮೇಲೆ ಮಳೆ ಮತ್ತೆ ತಿರ್ಗಾ ಸ್ಟಾರ್ಟ್ ಆಯಿತು. ಬಟ್ ಇದು ಕವಿಮನಿನ ಮಳೆಯಲ್ಲಿ ನೋಡೋಕ್ಕೆ ಒಂಥರ ಮಜಾ ಗುರು. ಅದು ರೈಟ್ ಟೈಮ್ ಬಂದಿದ್ದೆ ನನಗೆ ಮಳೆ ಕರೆಕ್ಟಾಗಿ. ಇಲ್ಲಿದೆ ನೋಡಿ ಕವಿಮನೆ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಗುರು ಮನೆ. ನೋಡಿ ಹೆಂಗೆ ಕಾಣಿಸ್ತಿದೆ ಕವಿಮನೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಬೈಕ್ ನಿಲ್ಸ್ಬಿಟ್ಟು ಒಂದು ಫೋಟೋ ತೆಗೋಣ. ನಮ್ಮ ಫೋಟೋಗಿನ ಬರೋ ಬೈಕ್ ಫೋಟೋನೇ ಜಾಸ್ತಿ ಇದೆ ಗುರು ನಮ್ಮ ಮೊಬೈಲಲ್ಲಿ. ನಮ್ಮ ಫೋಟೋಗಳಂತೂ ತೆಗೆದೇ ಇಲ್ಲ ಯಾವುದು. ಈ ರೈಡ್ ಅಂತ ಯಾವುದು ಫೋಟೋ ತೆಗೆದಿಲ್ಲ ನನ್ನ ಗಾಡಿ. ನನ್ನ ಬೈಕ್ದು ಅಂತ ಫೋಟೋ ಬೇಜಾನ್ ತೆಗೆದುಬಿಟ್ಟಿದ್ದೀನಿ. ಈ ಮಳೆ ಬಂದಿದ್ದಕ್ಕೂ ಕರೆಕ್ಟಾಗಿ ಟೈಮ್ ಬಂದಿದೆ ಮಳೆ. ಬನ್ನಿ ಒಳಗಡೆ ಹೋಗೋಣ. ಕುವೆಂಪು ಅವರು ಬರೆದಂತಹ ಈ ಲೈನ್ಸ್ ತುಂಬಾ ಸೂಕ್ತ ಅಂತ ಅನಿಸ್ತು. ಅದೇನು ಅಂದ್ರೆ, ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೆ ಹತ್ತು ನೆನೆಯಲೆ. ಓಹ್, ಅಣ್ಣ ಬಾಂಡ್ ಗಾಡಿ ಕಳಿಸ್ತಾ ಇದ್ದಾನೆ ಹುಡುಗಿಗೆ. ಬ್ರೋ ಏನಿದೆ ಮೇಲೆ? ಹಾಂ, ಸಮಾಧಿ ಇದೆಯಾ? ಓಕೆ, ಕುವೆಂಪು ಅವರ ಸಮಾಧಿ ಇದೆ ಅಂತ ಗುರು ಮೇಲೆ. ಬಟ್ ಮನೆ ಒಳಗಡೆ ಮಾತ್ರ ಕುವೆಂಪು ಅವ್ರ ಮನೆ ಒಳಗಡೆ ಪ್ರತಿಯೊಂದೂ ಇದೆ. ಪೆನ್ನು, ಅವ್ರದ್ದು ಕೂದಲು ಸಮೇತ ಇದೆ ಇಲ್ಲಿ. ಅವ್ರು ಯೂಸ್ ಮಾಡ್ತಿರೋಂಥ ಪ್ರತಿಯೊಂದು ವಸ್ತುನೂ ಅಲ್ಲಿದೆ. ಅವ್ರ ಬಟ್ಟೆ ಆಯಿತು, ಅವ್ರು ಬರೀತಿದ್ದ ಪೆನ್ ಆಯಿತು, ಅವರು ವೇರ್ ಮಾಡ್ತಿದ್ದ ಶರ್ಟ್ ಆಯಿತು, ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿದ್ರಲ್ಲ ಅದು ಇದೆ. ಆಲ್ಮೋಸ್ಟ್ ಅವ್ರದ್ದು ಏನೇನು ಉಪಯೋಗಿಸ್ತಿದ್ರು ಎಲ್ಲ ಐಟಮು ಅಲ್ಲಿ ಇಟ್ಟಿದ್ದಾರೆ, ಒಳಗಡೆ ಶೋ ಮಾಡಿದ್ದಾರೆ. ಬಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೌಡ್ ಇದ್ದಿಲ್ಲ. ಬಟ್ ಪ್ರತಿಯೊಂದೂ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ. ಓಹ್, ಮೇ ಬಿ ಇದೇನಾ? ಇವೇನು ಕಂಬ ಅಂತ ಏನೂ ಅರ್ಥ ಆಗಲಿಲ್ಲ ನನಗೆ. ಬನ್ನಿ ಹೋಗ್ಬಿಟ್ಟು ಬರೋಣ ಒಳಗಡೆ. ಬಟ್ ಕವಿಮನಿ ಬಾಜು ಒಂದು ಸ್ಟೆಪ್ಸ್ ಇದೆ, ಅಲ್ಲಿಂದ ಹತ್ಕೊಂಬಂದ್ರೆ ಹಿಂಗೆ ಬಿಡ್ತೀರಾ. ಬಟ್ ಬೈಕಲ್ಲಿ ಬಂದರೆ ಇಲ್ಲಿ ಮೇಲೆ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬರ್ಬೋದು. ಕಲ್ಲು ನೋಡ್ಬಿಡು ಯಾವ ಥರ ಜೋಡಿಸಿದ್ದಾರೆ, ಮೇಲೆ ಸಕಾಲಾಗಿ ಜೋಡಿಸಿದ್ದಾರೆ. ಕವಿ ಅವರ ಸಮಾಧಿ ಇದೆ, ಏನು ನೋಡ್ತಿರಲ್ಲ, ಇದೆ ಅವರ ಸಮಾಧಿ. ಸಕಾಲಾಗಿದೆ ವ್ಯೂ ಇಲ್ಲೆಲ್ಲ. ಭೀಮನಕಟ್ಟೆ ಮಠ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ, ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಈ ಪರಮಾತ್ಮ ಫಿಲಿಮಲ್ಲಿ ಒಂದು ಮನೆ ಇದೆಯಲ್ಲ, ಪರಮಾತ್ಮ ಫಿಲಿಮಲ್ಲಿ ಒಂದು ಮನೆ ಬರುತ್ತೆ ನೋಡಿ, ಈ ಕಂಬದ ಮನೆ, ಆ ಮನೆ ಇರೋದು ಅಲ್ಲೇ ಶೂಟ್ ಆಗಿರೋದು ಅದು. ಇವಾಗ ಹೋಗೋಣ. ಇಲ್ಲಿಂದ 22 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬನ್ನಿ ತಿರ್ಗಾ ಭೀಮನಕಟ್ಟೆ ಮಠದ ಹತ್ರ ಸಿಗೋಣ.